ಡಬಲ್ ಮೀನ್ ಡೈಲಾಗ್ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇದೆ, ಏನು ಡಬಲ್ ಮೀನಿಂಗ್ ಡೈಲಾಗ್ ಅಂತ ಹೇಳೋಕ್ಕಾಗಲ್ಲ, ಚೇಷ್ಟೆ ಇದೆ. ಯಾಕಂದರೆ ಆ ಪ್ರತಿಯೊಂದು ಡೈಲಾಗಲ್ಲೂ ಕರೆಕ್ಟಾಗಿ ಅದು ಕನೆಕ್ಟಿವಿಟಿ ಇದೆ ಆ ಪಾತ್ರಕ್ಕೆ ಮತ್ತು ಆ ಒಂದು ಮೆಸೇಜ್ ಏನು ಹೋಗ್ತಾ ಅದು ಚೇಷ್ಟೆ ಅಷ್ಟೇ. ನಾನು ಫಾರ್ ದ ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು, ಇನ್ಫ್ಯಾಕ್ಟ್ ನನ್ನ ಕಣ್ಣಲ್ಲಿ ಟಿಯರ್ಸ್ ಇದೆ. ಲೈಕ್ ಇಂಟರ್ವಲ್ ಬ್ಲಾಕೇ ಒಂದು ಸರ್ಪ್ರೈಸಿಂಗ್ ಆಗಿತ್ತು, ಮತ್ತು ಸೆಕೆಂಡ್ ಹಾಫ್ ಬೇರೆ ವೇರಿಯೇಷನ್ ಹೋಗುತ್ತೆ. ಕಂಪ್ಲೀಟ್ ಸಿನಿಮಾ ಲೈಕ್ ನಾನು ಲಿಟ್ರಲಿ ಅಳ್ತಾ ಇದ್ದೆ, ನಕ್ಕು ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸೆಕೆಂಡ್ ಹಾಫಲ್ಲಿ ಕೂಡ ಎಷ್ಟು ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ಬರಿಗೂ, ಅಂದರೆ ಅದು ಟಚ್ ಆಗೋದು ಹಾರ್ಟ್ಗೆ. ಈಗಿನ ಕರೆಂಟ್ ಸಿಚುವೇಶನ್ ಹೊರಗಡೆ ನಡೀತಾ ಇರೋ ವಿಷಯಗಳೇ ಇದೆಲ್ಲ. ಆದರೆ ಪೇರೆಂಟ್ಸ್ ಇದ್ದರೂ ಕೂಡ ಮಕ್ಳುಗಳು ಅನಾಥರಾಗಿರೋದು, ಮತ್ತು ಪೇರೆಂಟ್ಸ್ಗಳನ್ನ ನೋಡ್ಕೊಳಕ್ಕಾಗದೆ ಮಕ್ಕಳುಗಳು ಕರ್ಕೊಂಡೋಗಿ ಅನಾಥಾಶ್ರಮದಲ್ಲಿ ಬಿಡೋದು. ಸೊ ಅವರ ಒಂದು ಲೈಕ್ ಮನಸ್ಥಿತಿನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ವಿಜಯ್ ಪ್ರಸಾದ್ ಸರ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಕ್ಯಾಮ್ರಾ ವರ್ಕು. ನಮ್ಮ ಬಾಬಣ್ಣವರು ಸಕ್ಕತ್ತಾಗಿ ಕಾಣಿಸ್ತೀನಿ ನಾನು. ಆ್ಯಂಡ್ ಇಡೀ ಸಿನಿಮಾ ತುಂಬ ಚೆನ್ನಾಗಿದೆ. ನಾಗನ್ ಕ್ಯಾರೆಕ್ಟರ್ ಸಕ್ಕತ್ತಾಗಿದೆ. ಸತೀಶ್ ಸರ್ ಅಂತ ತಿಂದಾಗಿ ಬಿಟ್ಟಿದ್ದಾರೆ. ಹರಿಪ್ರಿಯ ಅವರು ಮತ್ತು ಅರುಣ್, ವಿಜಯಲಕ್ಷ್ಮಿ ಆಂಟಿ ಅಂತೂ ಅವರು ಇವಾಗ ಬಂದಿದ್ದಾರೆ ಇಲ್ಲಿ. ಅವ್ರು ನೋಡೋಣ, ಆಂಟಿ ನೀವು ಸಿನಿಮಾದಲ್ಲಿ ನಂಗೆ ಎಷ್ಟು ಅಳಿಸಿದ್ದೀರಾ ಅಂತ. ಆ್ಯಂಡ್ ಸುಮನ್ ರಂಗನಾಥ್ ಮ್ಯಾಮ್ ಒಂದು ಗೆಸ್ಟ್ ಅಪಿಯರೆನ್ಸ್ ರೋಲ್ ಮಾಡಿದ್ದಾರೆ. ಆ್ಯಂಡ್ ಅದು ಸರ್ಪ್ರೈಸಿಂಗ್. ಆ್ಯಕ್ಚುಲಿ ನಮಗೂ ಅವ್ರ ಕಾಂಬಿನೇಷನ್ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅವ್ರನ್ನ ನಾವು ಸ್ಕ್ರೀನ್ ಮೇಲೆ ಈ ರೀತಿ ನೋಡಿದ್ದು ತುಂಬ ಖುಷಿ ಆಯಿತು. ಕಂಪ್ಲೀಟ್ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ, ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೋಪ್ ನೀವೆಲ್ಲರಿಗೂ ಇಷ್ಟ ಆಯಿತು. ಇಲ್ಲ ಇನ್ಫ್ಯಾಕ್ಟ್ ಯಾಕಂದರೆ ವಿಜಯ್ ಪ್ರಸಾದ್ ಸರ್ ಅವರು ನಮಗೆ ಸಿನಿಮಾ ಹೋಗೋಕ್ಕಿಂತ ಮುಂಚೆನೇ ಬೌಟ್ ಸ್ಕ್ರಿಪ್ಟ್ ಕೊಟ್ಬಿಡ್ತಾರೆ. ಪ್ರತಿಯೊಬ್ಬರು ಪಾತ್ರ ಡೈಲಾಗ್ ಎಲ್ಲ ನಮ್ಮ ಸಿನಿಮಾ ಥರನೇ ನರೇಷನ್ ಕೊಡ್ತಾರೆ. ಸೊ ನಮ್ಗೆ ಯಾವುದೂ ಅಲ್ಲಿ ಸ್ಪಾಟಿಗೆ ಹೋದ್ಮೇಲೆ ಹೇಳಬೇಕು. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಸ್ವಲ್ಪ ನನಗೆ ಸರ್ ಇದು ಹೇಳಿ ಮೇಡಮ್ ಇದೆಲ್ಲ ಚೇಷ್ಟೆ ತಾನೆ ಅಂತ ಹೇಳಿದಾಗ ಆಬ್ವಿಯಸ್ಲಿ ನಾವು ಡೇ ಟು ಡೇಲಿ ಆ್ಯಕ್ಚುಲಿ ಮುಖವಾಡ ಹಾಕ್ಕೊಂಡು ಇವಾಗ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿದ್ದೀವಿ ನಾವು ಅಂದರೆ ಮಾತಾಡೋ ಶೈಲಿನೇ ಬೇರೆ ಇರುತ್ತೆ. ಅದೇ ನಾವು ಒನ್ ಆ್ಯಂಡ್ ಆನ್ ಫೇಸ್ ಟು ಫೇಸ್ ಮಾತಾಡಬೇಕಾದ್ರೆ ಎಷ್ಟು ನಾವು ಓಪನ್ ಆಗಿ ಮಾತಾಡ್ತೀವಿ, ಅದನ್ನು ಈಗ ಸಿನಿಮಾದಲ್ಲಿ ತೆರೆ ಮೇಲೆ ತೋರಿಸಿದ್ದಾರೆ. ಅಷ್ಟೇ ಸಿನಿಮಾ ಇದೆ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಅದೇ ನಾನು ಹೇಳಿದ್ದು ಅಲ್ಲಿ ಹೇಳಿದ್ದೀನಲ್ವ, ನನ್ನ ಸಿನಿಮಾನು ಆ್ಯಕ್ಚುಲಿ ಪಾತ್ರ ಮಾಡೋಕ್ಕೆ ನಾನು ಆ ಬುಕ್ಕೇ ಓದಿಲ್ಲ. ಎಷ್ಟು ಪುಟ ಇದೆ ಅಂತ ಗೊತ್ತಿಲ್ಲ, ಡೈಲಾಗಲ್ಲಿ ಅದೇ ಪುಟಗಳ ಸಂಖ್ಯೆ ಮಾತ್ರ ಚೆನ್ನಾಗಿ ಹೇಳ್ತೀರ. ಅದೇ ನಮ್ಮ ಸರ್ ಡೈಲಾಗಲ್ಲಿ ಬರ್ಕೊಟ್ಟಿದ್ರಲ್ಲ ಅದನ್ನು ಹೇಳ್ಬೇಕು. ಆಮೇಲೆ ಡಬ್ಬಿಂಗು ನೋಡಿ ನನ್ನ ವಾಯ್ಸು ತುಂಬ ಮಾಡ್ಯುಲೇಷನ್ ಮಾಡಿ ಕನ್ನಡದ ಪದಗಳು ಈಸ್ ಅ ವಂಡರ್ಫುಲ್ ರೈಟರ್. ಲೈಕ್ ಹ್ಯಾಟ್ಸ್ ಆಫ್ ಟು ಹಿಮ್. ನಂಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಎಲ್ಲ ನಂಗೆ ಕೇಳಿಸ್ತಿತ್ತು, ಎಂಜಾಯ್ ಮಾಡ್ತಿದ್ದಿತ್ತು. ಥ್ಯಾಂಕ್ ಯು.